ಸರ್ ನಮಸ್ತೆ, ನನ್ನ ಹೆಸರು ಮೇಘನಾ, ಚದುರಂಗ ಚಾನಲಿಂದ. ನಿಮ್ಮ ಹೆಸರು? ರಾಜೇಂದ್ರ. ಚಿತ್ರಶ್ರೀ ಅಂತ. ವಿಮಲಾ ಅಂತ. ಪ್ರಶಾಂತ್. ತ್ರಿವೇಣಿ ಅಂತ. ಪಲ್ಸಮ್ಮ ನನ್ನ ಹೆಸರು. ನನ್ನ ಹೆಸರು ಶಶಿಕಲಾ ಅಂತ. ವೆಂಕಟೇಶ್ ಅಂತ ಮ್ಯಾಮ್. ಶ್ರೀಲತಾ. ಸರ್, ಮೀಡಿಯಾ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಮೀಡಿಯಾ ಬಗ್ಗೆ ಏನು ವಿಷಯ ಗೊತ್ತಾಗಲ್ಲ. ಮೀಡಿಯಾದಿಂದ ಎಲ್ಲ ವಿಷಯ ಗೊತ್ತಾಗುತ್ತೆ. ಬೆಳಗ್ಗೆ ಟಿ ವಿನಾದ್ರೆ ಪ್ರತಿಯೊಂದು ವಿಷಯನೂ ಮೀಡಿಯಾದಿಂದನೇ ಗೊತ್ತಾಗ, ಬೇರೆ ಏನು ಗೊತ್ತಾಗಲ್ಲ. ಪೇಪರ್ ಓದೋ ಅಭ್ಯಾಸ ಹೊಟ್ಟೋಗಿದೆ. ಇವಾಗ ಟಿ ವಿಲಿ ನೋಡ್ಕೊಂಡು ಮಾಡ್ತೀವಿ ನಾವು. ಮೀಡಿಯಾ ಫಸ್ಟ್ ಆಫ್ ಆಲ್ ಮೀಡಿಯಾ ಅಂದ ತಕ್ಷಣ ಪಾರದರ್ಶಕವಾಗಿರಬೇಕು ಅಂತ ಹೇಳ್ತೀವಿ. ಅಂದರೆ ಇದ್ದಾಗೆ ತೋರಿಸ್ಬೇಕು ಅನ್ನೋ ಥರ. ಸೊ ಎಲ್ಲ ಮೀಡಿಯಾನೂ ಅದೇ ಕೆಲಸ ಮಾಡ್ತಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಈಗಿನ ಕಾಲದಲ್ಲಿ ನನ್ನ ಪ್ರಕಾರ ಎಲ್ಲ ಮೀಡಿಯಾದಲ್ಲಿ ಸ್ವಲ್ಪ ನೆಗೆಟಿವ್ಸ್ ಜಾಸ್ತಿ ತೋರಿಸ್ತಾರೆ ಅಂತ ನನಗನ್ಸಿದೆ. ಬಟ್ ಮೀಡಿಯಾದವರು ಸ್ವಲ್ಪ ಪಾಸಿಟಿವ್ಸ್ ತೋರಿಸೋದು ಇಂಪ್ರೂವ್ ಮಾಡಿಕೊಂಡ್ರೆ, ಈವನ್ ನಮ್ಮ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಕುತ್ಕೊಂಡು ನೋಡೋವಂಥ ಕಂಟೆಂಟ್ ತೋರಿಸಿದ್ರೆ ಇದು ಒಳ್ಳೇದಾಗುತ್ತೆ. ಮತ್ತು ನೆಗೆಟಿವ್ ತೋರಿಸೋದ್ರಿಂದ ಎಲ್ಲರಿಗೂ ಅದೇ ಸ್ಪ್ರೆಡ್ ಆಗುತ್ತೆ. ಪಾಸಿಟಿವ್ ತೋರಿಸಿದ್ರೆ ಎಲ್ಲರಿಗೂ ಪಾಸಿಟಿವ್ ಆಗಿ ತೊಗೊತಾರೆ. ಆ್ಯಂಡ್ ನಿಮ್ಮ ಮೀಡಿಯಾ ಪಾಸಿಟಿವ್ನ ತೋರಿಸ್ಕೊಂಡು ನೀವು ತುಂಬ ಚೆನ್ನಾಗಿ ಬೆಳೀರಿ ಅಂತ ನನ್ನ ವಿಶಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮೀಡಿಯಾ ಬಗ್ಗೆ ಇರೋ ವಿಷಯ ಹೇಳ್ತಾರೆ ಕೆಲವರು ಇಲ್ಲದೆ ಇರೋದೆಲ್ಲ ಸೇರಿಸ್ಕೊಂಡು ಹೇಳ್ತಾರೆ. ಅದು ಸರಿಗೆಲ್ಲ ಹೇಳಿದರೆ ಅದು ಒಂದು ಒಳ್ಳೆಯದೇ ಅನಿಸುತ್ತೆ. ಎಲ್ಲರಿಗೂ ಗೊತ್ತಾಗುತ್ತೆ ಅದರಿಂದ ಯಾವ ಥರ ಇರ್ತಾರೆ ಏನು ಅಂತೆಲ್ಲನೂ. ಮೀಡಿಯಾ ನೀವು ಎರಡು ದೃಷ್ಟಿಯಿಂದ ನೋಡ್ಬೋದು. ನೀವು ಪಾಸಿಟಿವ್ ದೃಷ್ಟಿಯಿಂದ ನೋಡಬೇಕು ಅಂತಂದರೆ ಜನಕ್ಕೆ ಎಷ್ಟೊಂದು ವಿಚಾರಗಳನ್ನ ಮನವರಿಕೆ ಮಾಡಿಕೊಡ್ತಾರೆ. ಆ ಕೆಲಸ ಮಾಡಬೇಕು. ಎಷ್ಟೊಂದು ಜನ ಮಾಡ್ತಾರೆ, ಆದರೆ ಕೆಲವು ಸತಿ ಅದು ಮಾಡೋಕ್ಕಾಗೋದಿಲ್ಲ. ಅದು ಸಾಕಷ್ಟು ಕಾರಣಗಳಿರುತ್ತೆ ಅದಕ್ಕೆ, ಆಯಿತಾ. ಸೊ ಆಬ್ಜೆಕ್ಟಿವ್ಲಿ ಮೀಡಿಯಾ ಅನ್ನೋದು ಒಂಥರ ಇಟ್ ಇಸ್ ಲೈಕ್ ಎ ಫಿಫ್ತ್ ಕಾನ್ಸ್ಟಿಟ್ಯೂಷನ್. ಸೊ ಪೀಪಲ್ ವಿಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಚಾನಲ್ಗಳು ಅರ್ಥ ಮಾಡ್ಕೊಂಡು ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮೀಡಿಯಾ ಬಗ್ಗೆ ಯಾವಾಗಲೂ ಒಳ್ಳೆಯ ಅಭಿಪ್ರಾಯನೇ ಇಟ್ಕೋಬೇಕು ಎಲ್ಲರೂ. ಯಾಕೆಂದರೆ ಸಮಾಜದ ಉಳುಕು ಮತ್ತು ಒಳ್ಳೆಯದು ಎಲ್ಲ ಅದು ಪ್ರತಿಬಿಂಬಿಸುತ್ತೆ. ಮೀಡಿಯಾ ಜನ ಇರೋದ್ರಿಂದನೇ ನಾವು ಎಷ್ಟೋ ವಿಷಯಗಳನ್ನ ತಿಳ್ಕೊಬೋದು. ನಮಗೆ ಗೊತ್ತಿಲ್ಲದೆ ಇರೋ ವಿಷಯಗಳೆಲ್ಲ ಹೊರಗಡೆ ಬರುತ್ತೆ. ಸೊ ಐ ಹ್ಯಾವ್ ಅಫಿನಿಟಿ ಟುವರ್ಡ್ಸ್ ಮೀಡಿಯಾ. ಮೀಡಿಯಾ ಒಳ್ಳೆಯದೇ, ಎಲ್ಲದಕ್ಕೂ ಒಳ್ಳೆಯದೇ. ಅದು ನಮಗೆ ಒಳ್ಳೆಯದು ಕೆಟ್ಟದ್ದು ಎಲ್ಲ ತಿಳಿಸೋಕ್ಕೆ ಒಳ್ಳೆಯದಾಗಿರುತ್ತೆ ಮೀಡಿಯಾ. ಆ್ಯಕ್ಚುಲಿ ಮೀಡಿಯಾಯಿಂದ ತುಂಬಾ ಹೆಲ್ಪ್ ಆಗುತ್ತೆ. ಏನಂದರೆ ನಮ್ಗೆ ಎಷ್ಟೊಂದು ವಿಷಯಗಳು ಗೊತ್ತಿರಲ್ಲ. ಇವಾಗ ಆ್ಯಕ್ಚುಲಿ ಐ ಆಮ್ ಎ ಹೌಸ್ ವೈಫ್. ನಾನು ಮನೇಲಿ ಕೂತಿರ್ತೀನಿ, ಯಾವುದೋ ಒಂದು ಟಿ ವಿ ಹಾಕ್ತೀನಿ, ನ್ಯೂಸ್ ಚಾನಲ್ಲು, ಎಲ್ಲಿ ಏನಾಗ್ತಿದೆ, ಟ್ರಾಫಿಕ್ ಜಾಮ್ ಇರ್ಬೋದು, ಅಥವಾ ಅಲ್ಲೆಲ್ಲೋ ಹೇಳಿದ್ರು ಬಾಂಬ್ ಬಿಟ್ಬಿಟ್ಟಿದ್ರು ಅಂದರು, ಆ ಥರ ತುಂಬ ವಿಷಯಗಳು ಗೊತ್ತಾಗುತ್ತೆ. ಬಟ್ ಕೆಲವು ಸಲ ಮೀಡಿಯಾದಿಂದ ಕೆಲವು ವಿಷಯಗಳು ಇರಿಟೇಟ್ ಆಗೋದು ಉಂಟು. ಯಾಕೆಂದರೆ ಒಂದೇ ವಿಷಯನ ಎಳಿತಾನೇ ಇರ್ತಾರೆ, ತುಂಬ ಸಲ ಮಾಡ್ತಿರ್ತಾರೆ. ಹಾಗಂತ ಎಲ್ಲ ವಿಷಯಗಳು ಸುಳ್ಳು ಅಂತಲ್ಲ, ಬಟ್ ತುಂಬ ಯೂಸ್. ಆ್ಯಕ್ಚುಲಿ ಆ ರೀತಿ ಹೇಳಬೇಕಂದ್ರೆ 90% ಯೂಸ್ ಇದೆ, 10% ಎಲ್ಲೋ ಸಲ ಬೇಜಾರಾಗುತ್ತೆ. ಯಾಕಂದರೆ ಇವಾಗ ದರ್ಶನ್ ವಿಷಯ ತೊಗೊಂಡ್ರೆ ಅದನ್ನೇ ವಾರಾನ್ಗಟ್ಟಲೆ ಎಳಿತಿರ್ತಾರೆ. ಅದು ಒಂದು ದಿವಸ 2 ದಿವಸ ಓಕೆ, 24 hours ನೋಡ್ಬೋದು. ಬಟ್ ಆಫ್ಟರ್ 2 days ಆಲ್ಸೋ ಕಂಟಿನ್ಯೂಸ್ ಆಗಿ 15 days ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ದರ್ಶನದೇ ದರ್ಶನ ಆಗ್ತಿದ್ರೆ ನಮಗೂ ಬೇಜಾರಾಗುತ್ತೆ. ಸೊ ಇಲ್ಲ, ಮೀಡಿಯಾಯಿಂದ ಖಂಡಿತ ಯೂಸಸ್ ಇದೆ, ಇಲ್ಲ ಅಂತಲ್ಲ. ಪೇಪರ್ಸ್ ಇರ್ಬೋದು, ನ್ಯೂಸ್ ಚಾನಲ್ಸ್ ಇರ್ಬೋದು, ಯಾವುದೇ ಮೀಡಿಯಾಯಿಂದ ಖಂಡಿತ ಯೂಸ್ ಇದೆ. ಬಟ್ ಹಾಗೆ ಈ ಟಿ ವಿ ಚಾನಲ್ಸಿಂದ ಕೆಲವು ಒಂದೊಂದ್ಸಲಿ ಬೇಜಾರಾಗೋದು ಉಂಟು. ಅದು ನನ್ನ ವೈಯಕ್ತಿಕ ಅಭಿಪ್ರಾಯ. ಮೀಡಿಯಾ ಬಗ್ಗೆ ಅಂದರೆ ಇದು ಪ್ರೋಗ್ರಾಮ್ಸ್ ಎಲ್ಲ ಪರವಾಗಿಲ್ಲ ಮೇಡಮ್, ಪ್ರೋಗ್ರಾಮ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೇನಂದರೆ ಯಾವ ರೀತಿ ಜನಗಳು ತೊಗೊಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದರೆ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಒಂದೇ ವಿಷಯನ ಹಗಲೆಲ್ಲ ತೋರಿಸ್ತಾ ಇರ್ತಾರೆ. ದೇ ಹ್ಯಾವ್ ಟು ಅವಾಯ್ಡ್ ಅಂತ ಅನ್ಸುತ್ತೆ ನನಗೆ. ಯಾಕಂದರೆ ಯಾವುದಾದ್ರೂ ಒಂದು ಇಶ್ಯೂ ಆಗಿರ್ಬೋದು, ಯಾವುದಾದ್ರೂ ಒಂದು ಕೇಸ್ ಬಗ್ಗೆ ಆಗಿರ್ಬೋದು, ಏನೇ ಸೋಷಲ್ ನಡೀತಾ ಇರೋದು ಅದ್ರ ಬಗ್ಗೆ ಒಂದು ಪಾಸಿಟಿವ್ ಅಥವಾ ನೆಗೆಟಿವ್ ಇದ್ದೇ ಇರುತ್ತೆ. ಬಟ್ ದ ಪ್ರಾಬ್ಲಮ್ ಏನಂದರೆ ಅದನ್ನು ರಿಪೀಟಾಗಿ ತೋರಿಸ್ತಾ ಇರ್ತಾರೆ. ದಟ್ ಮೇ ಸ್ವಲ್ಪ ಸೈಕಲಾಜಿಕಲಿ ಜನಗಳಿಗೆ ಅದನ್ನು ನಂಬ್ಬೋದು. ಬಟ್ ಏನು ಅದ್ರ ಬಿಟ್ಟರೆ ಬೇರೆ ಎಲ್ಲ ಸೀರಿಯಲ್ಸು ಎಲ್ಲ ಜನಗಳಿಗೆ ಎಂಟರ್ಟೈನ್ಮೆಂಟು ಅವ್ರು ಯಾವ ರೀತಿ ತೊಗೋತಾರೆ ಅದ್ರ ಮೇಲೆ ಡಿಪೆಂಡು. ಬಟ್ ಆದಷ್ಟು ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಟ್ಟರೆ ಒಳ್ಳೇದಂತ ಅನಿಸುತ್ತೆ. ಯಾಕಂದರೆ ಕೆಲವೊಂದು ಸತಿ ಅನ್ನೋನ್ ಗೊತ್ತಿರಲ್ಲ, ಏನು ನಿಮಗೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಅದನ್ನು ನೀವು ಇದರಲ್ಲಿ ಮಾಡ್ತೀರಾ, ಟಿ ವಿಯಲ್ಲಿ ತೋರಿಸ್ತೀರಾ. ಜನ ಅದನ್ನು ಎಲ್ಲೋ ಕೂತ್ಕೊಂಡು ಇದೇ ಕರೆಕ್ಟು ಅಂತ ನಂಬೋ ಚಾನ್ಸಸ್ ಇರುತ್ತೆ. ಸೊ ಬೆಟರ್ ಟು ಒಂಥರ ಫಿಲ್ಟ್ರ್ ಮಾಡಿ ಕರೆಕ್ಟಾಗಿರೋದು ಕೊಟ್ಟರೆ ಒಳ್ಳೇದಂತ ಅನ್ಸುತ್ತೆ. ಏನಂದರೆ ಮೀಡಿಯಾ ಎಲ್ಲ ಥರ ಚೆನ್ನಾಗಿದೆ, ಆದರೆ ಒಳ್ಳೆಯದನ್ನು ಜನಗೆ ಆದಷ್ಟು ತೋರಿಸಿದ್ರೆ ಎಲ್ಲರೂ ಅದ್ರ ಥರ ಮುಂದೆ ಹೋಗೋಕ್ಕೆ ನೋಡ್ತಾರೆ. ಕೆಟ್ಟದ್ದೇ ತೋರಿಸಿದ್ರೆ ಅವನು ಮಾಡಿದಾನೆ ಬಿಡು ನಾನು ಮಾಡೋಣ, ಅವ್ರು ಮಾಡಿದಾರೆ ಬಿಡು ನಾವು ಮಾಡೋಣ, ಆ ಥರ ಅಂತಾರೆ ಅಲ್ವಾ. ಆದಷ್ಟು ಮೀಡಿಯಾ ತುಂಬ ಚೆನ್ನಾಗಿದೆ ಇವಾಗ, ಎಲ್ಲರೂ ಎಲ್ಲ ಥರ ಯೂಸ್ ಮಾಡ್ಕೊಳ್ಳೋಕ್ಕೆ. ಆದರೆ ಒಳ್ಳೇದು ತೋರಿಸಿದ್ರೆ ಒಳ್ಳೇದು ತುಂಬ ಚೆನ್ನಾಗಿರುತ್ತೆ. ಮೀಡಿಯಾ ಇತ್ತೀಚಿನ ದಿನಗಳಲ್ಲಿ ಸುದ್ದಿಗಳು ಭಾಳ ಬೇಗ ಸಿಗ್ತಾ ಇದೆ. ಮತ್ತು ಏನು ನಡೀತಾ ಇದೆ ಅದನ್ನು ನಾವು ಬೇಗ ತಿಳ್ಕೊಳ್ಬೋದು.
ಅದು ಒಂದು ವಿಷಯ ಮೀಡಿಯಾಗಳು ತಿಳಿಸುವಂಥ ವಿಷಯಗಳು ಆದಷ್ಟು ಸತ್ಯವಾಗಿರಬೇಕು. ಅದಕ್ಕೆ ಬಣ್ಣ ಕಟ್ಟಿ ಅದು ಇನ್ನೂ ಒಂದು ಕಲರ್ಫುಲ್ಲಾಗಿ ಮಾಡೋದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಯಾಕೆಂದರೆ ರಿಯಾಲಿಟಿ ಇಷ್ಟಪಡ್ತಾರೆ ಜನ ವಿನಃ ಅದು ಬಣ್ಣ ಕಟ್ಟಿ ಮಾಡೋದು ಅಷ್ಟೊಂದು ಇದಾಗಲ್ಲ. ಅದರಿಂದ ಆದಷ್ಟು ಸತ್ಯ ಸಂಗತಿಗಳನ್ನ ಬೆಳಕಿಗೆ ತೊಗೊಂಬರಬೇಕು ನಿರ್ಭೀತಿಯಿಂದ. ಯಾವುದೇ ರೀತಿ ಒತ್ತಡ ಇದಕ್ಕೆ ಒಣಿದೆ ಒಂದು ಒಳ್ಳೆಯ ವಿಚಾರಗಳು ತಿಳಿಸೋದ್ರಿಂದ ಜನಗಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಮೇಡಮ್ ಅಂದರೆ ಕೆಲವೊಬ್ರು ಅದ್ರ ಬಗ್ಗೆ ನೆಗೆಟಿವ್ನು ಥಿಂಕ್ ಮಾಡ್ತಾರೆ, ಪಾಸಿಟಿವ್ನು ಥಿಂಕ್ ಮಾಡ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ನೆಗೆಟಿವ್ ಬಂದರೆ ನೆಗೆಟಿವ್ ಥಿಂಕ್ ಮಾಡಬೇಕು, ಪಾಸಿಟಿವ್ ಬಂದರೆ ಪಾಸಿಟಿವೇ ಥಿಂಕ್ ಮಾಡಬೇಕು. ಇವಾಗ ಯಾವುದು ನಮಗೆ ಗೊತ್ತಾಗ್ಬಿಡ್ಬೇಕಲ್ವ, ನೆಗೆಟಿವಾ ಪಾಸಿಟಿವನ್ನು ನಮ್ಗೆ ಗೊತ್ತಾಗ್ಬಿಡ್ಬೇಕು. ಆ ರೀತಿಯಲ್ಲಿ ಮೀಡಿಯಾ. ನಿಮಗೆ ಪಾಸಿಟಿವ್ ಆಗಿ ನೀವು ಥಿಂಕ್ ಮಾಡ್ತೀರಾ ಮೀಡಿಯಾ ಅಂದರೆ? ನಾನು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ. ಯಾಕಂದರೆ ನಮಗೆಲ್ಲ ಗೊತ್ತಾಗುತ್ತೆ ಅಂತ ಇದರಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವಿ. ಇವಾಗ ನೋಡಿ, ಪಾಸಿಟಿವ್ ವಿಚಾರ ತಗೊಳ್ಳಿ. ಇವಾಗ ನಮಗೆ ಎಷ್ಟೊಂದು ವಿಚಾರಗಳು ಗೊತ್ತಾಗೋದೇ ಇಲ್ಲ. ಸೊ ಒಂದು 40 ವರ್ಷಗಳ ಹಿಂದೆ, ಸೊ ನನಗೆ ಇನ್ನೂ ಒಂದು ಚೆನ್ನಾಗಿ ವಿಚಾರ ಜ್ಞಾಪಕ ಇದೆ. 1948 ಗಾಂಧೀಜಿ ಸತ್ತೋದಾಗ ಅವರು ಸತ್ತಿದ್ದು ಜನವರಿ 30, 1948. ಡೆಲ್ಲಿನಲ್ಲಿ ಹತ್ಯೆ ಆದಮೇಲೆ ನಿಮಗೆ ದಕ್ಷಿಣ ಭಾರತಕ್ಕೆ ಬರೋಷ್ಟೊತ್ತಿಗೆ 3 ದಿನ ಆಗಿತ್ತು ವಿಚಾರ. ಯಾಕಂದರೆ ಪೇಪರ್ಲಿ ಪ್ರಿಂಟ್ ಆಗಿ ನ್ಯೂಸಲ್ಲಿ ಬರೋದು ತುಂಬ ಲೇಟಾಗಿ ಹೋಗಿತ್ತು. ಇವಾಗೆಲ್ಲ ನೀವು ಅಮೇರಿಕಾದಲ್ಲಿರ್ಬೋದು, ಇರಾಕಲ್ಲಿರ್ಬೋದು, ಏನು ನಡೆದು ಒಂದು ನಿಮಿಷದಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ದಟ್ಸ್ ದ ಪವರ್ ಆಫ್ ಮೀಡಿಯಾ. ಸೊ ಜನಕ್ಕೆ ನಿಜವಾದ ಸುದ್ದಿನ ತಲುಪಿಸುವಂಥ ಕೆಲಸ ಮಾಡುವಂಥ ಕೆಲಸ ಇದೆ. ಅದು ಆ ಜವಾಬ್ದಾರಿ ಚೆನ್ನಾಗಿ ಮಾಡ್ತಾರೆ ಎಷ್ಟೊಂದು ಜನ. ಬಟ್ ಎಷ್ಟೊಂದು ಇವಾಗ ಮೀಡಿಯಾನೂ ಒಂಥರ ಬಿಸ್ನೆಸ್ ಆಗೋಗ್ಬಿಟ್ಟಿದೆ ಇವಾಗ. ಸೊ ಆ ಕಾರಣದಿಂದ ಅದನ್ನ ಸ್ವಲ್ಪ ಒಂಚೂರು ದೂರ ಉಳಿದ್ರೆ ಸೊ ಜನಕ್ಕೆ ತುಂಬ ಸಹಾಯ ಆಗುತ್ತೆ. ಆ್ಯಂಡ್ ಮೀಡಿಯಾ ವಿಲ್ ಆಲ್ಸೋ ಗೆಟ್ ದ ನೇಮ್ ಬ್ಯಾಕ್. ಇವಾಗ ಎಷ್ಟೊಂದು ಸತಿ ಮೀಡಿಯಾ ಅಂತಂದರೆ ಜನ ಮೂಗು ಮುರಿಯೋ ಕಾಲ ಬಂದುಬಿಟ್ಟಿದೆ ಇವಾಗ. ನಾವು ಮುಂಚೆ ಎಲ್ಲ ದಿನ ಬೆಳಗ್ಗೆ ಎದ್ದ ತಕ್ಷಣ ನ್ಯೂಸ್ ಪೇಪರ್ ನೋಡ್ತಾ ಇದ್ವಿ. ಇವಾಗ ನ್ಯೂಸ್ ಪೇಪರೇ ಕಡಿಮೆ ಆಗಿಬಿಟ್ಟಿದೆ. ಒಂದು ಕಾರಣ ಏನು ಅಂತಂದರೆ ಪ್ರಾಬ್ಲಿ ಐ ಮೈಟ್ ಇವನ್ ಬ್ಲೇಮ್ ಒನ್ ಆಫ್ ದಿ ಮೀಡಿಯಾ ಹೌಸ್. ಒಂದು 10 ವರ್ಷದ ಹಿಂದೆ ನ್ಯೂಸ್ ಪೇಪರ್ ತೆಗೆದ ತಕ್ಷಣ ಬರೀ ಅಡ್ವರ್ಟೈಸ್ಮೆಂಟ್ ಬಿಟ್ಟು ಬೇರೆ ವಿಚಾರಗಳೇ ಕಾಣಿಸ್ತಿರಲಿಲ್ಲ. ಆ ಕಾರಣದಿಂದ ಎಷ್ಟೋ ಜನ ಸ್ಟಾಪ್ ಕೂಡ ಮಾಡಿಬಿಟ್ರು. ಆಮೇಲೆ ಎಲ್ಲ ಮೀಡಿಯಾ ಹೌಸ್ನವರು ಇವಾಗ ದೇ ಆರ್ ಟೈಡ್ ಅಪ್ ವಿತ್ ಸಮ್ ಪೊಲಿಟಿಕಲ್ ಪಾರ್ಟಿ. ಸೊ ಎಲೆಕ್ಷನ್ ಆಯಿತು ಅಂತಂದರೆ ಇವರು ಆ ಪಾರ್ಟಿಗೆ ಬೈಯೋದು, ಇವರು ಈ ಪಾರ್ಟಿಗೆ ಬೈಯೋದು, ಸಾವಿರ ಬೇಡದೇ ಇರೋ ವಿಚಾರಗಳೆಲ್ಲ ಹಾಕೊಂಡು ಕೂತ್ಕೊಂಡಿರ್ತಾರೆ. ಸೊ ಆ ಕಾರಣದಿಂದ ಸ್ವಲ್ಪ ಒಂಚೂರು ಮೀಡಿಯಾ ಬಗ್ಗೆ ಸ್ವಲ್ಪ ಜನಕ್ಕೆ ಸ್ವಲ್ಪ ಮನಸ್ಸು ಬೇಜಾರಾಗಿದೆ. ಸೊ ಪ್ರಾಬಬ್ಲಿ ದೇ ಹ್ಯಾವ್ ಟು ಪಿಕಪ್. ನಾನು ಬ್ಯಾಡ್ ಒಪಿನಿಯನ್ ಬಗ್ಗೆ ಯಾರು ಮೀಟ್ ಮಾಡಿಲ್ಲ. ನಾನು ಬರೀ ಗುಡ್ ಒಪಿನಿಯನ್ಸ್ ಬರಬೇಕಾದ್ರೆ ಬಟ್ ಪ್ರತಿಯೊಂದು ವಿಷಯನೂ ಗೊತ್ತಾಗುತ್ತೆ. ಡೇ ಟು ಡೇ ಆ್ಯಕ್ಟಿವಿಟಿ ಪ್ರತಿಯೊಂದು ಏರಿಯಾದು ಗೊತ್ತಾಗ್ತದೆ. ಅದೊಂದು ಅಡ್ವಾಂಟೇಜ್ ಇದೆ ನಮಗೆ. ಏನು ಅದರಲ್ಲಿ ನೆಗೆಟಿವ್ ಇರೋದು ಬಿಡಬೇಕು, ಪಾಸಿಟಿವ್ ಏನಿದೆಯೋ ನಮಗೇನು ಒಳ್ಳೇದಾಗುತ್ತೆ ಅನ್ಸುತ್ತೋ ಅದನ್ನು ಹೇಳಬೇಕು, ಕೇಳೋರು ಅದನ್ನು ಕೇಳಬೇಕು. ಅದು ಅವ್ರವ್ರ ಅಭಿಪ್ರಾಯಗಳಿಗೆ ನಾವು ಸ್ಪಂದಿಸ್ಬೇಕಾಗತ್ತೆ. ಕೆಲವ್ರಿಗೆ ಅದ್ರ ಬಗ್ಗೆ ತಿಳ್ಕೊಂಡಿಲ್ಲದೆ ಇರೋರಿಗೆ ಅದು ಏನು ಅಂತ ಗೊತ್ತಿರಲ್ಲ. ಬಟ್ ತಿಳ್ಕೊಂಡಿರೋರಿಗೆ ಗೊತ್ತು ಅದರಿಂದ ಏನು ಉಪಯೋಗ ಸಮಾಜಕ್ಕೆ ಅಂತ. ಅದು ಎಲ್ಲ ಇಡೀ ಪ್ರಪಂಚ ಅಂತ ಅಲ್ಲ, ಸದ್ಯಕ್ಕೆ ನಮ್ಮ ಸುತ್ತಮುತ್ತಿನ ಎಲ್ಲ ವಿಷಯಗಳನ್ನೂ ನಾವು ತಿಳ್ಕೊಬೋದು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.